ಹಾಯ್ ಎವ್ರಿವಾನ್. ನಾನಿವತ್ತು ಈ ಕ್ರಾಪ್ ಟಾಪ್ ಹಾಕೊತಾ ಇದ್ದೀನಿ. ದಿಸ್ ಟಾಪ್ ಇಸ್ ಫ್ರಮ್ ಅಸೋಟೆ. ಹೇಗೇನ್ ದಿಸ್ ಟ್ರೌಸರ್ ಇಸ್ ಆಲ್ಸೋ ಫ್ರಮ್ ಅಸೋಟೆ. ಅದಕ್ಕೆ ರ್ಯಾಡೋ ವಾಚ್ ಹಾಕಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಪೇರಪ್ ಮಾಡೋಕ್ಕೆ 2 ಬ್ಯಾಂಗಲ್ಸ್ ಹಾಕಿದ್ದೀನಿ ಗೋಲ್ಡನ್ದು. ಇದು ನೋಡಿ, ನಾನು ರೀಸೆಂಟಾಗಿ ಬ್ರಿಗೇಡ್ ರೋಡಲ್ಲಿ ತೊಗೊಂಡಿರೋಂತಹ ಇದು ಇಯರಿಂಗ್ ಸಕ್ಕತ್ತಾಗಿದೆ. ಯು ಕ್ಯಾನ್ ವೇರ್ ಇಟ್ ಫಾರ್ ಪಾರ್ಟಿ ಆಲ್ಸೋ. ಎಷ್ಟು ಬ್ಯೂಟಿಫುಲ್ ಇದೆ ಗೊತ್ತಾ ಇದ್ರ ಡಿಸೈನು, ಸಕ್ಕತ್ತಾಗಿದೆ. ಅದನ್ನು ಹಾಕ್ಕೊಂಡು ಇದು ಲೀನೋ ಪೆರೆಸ್ದು ಬ್ಯಾಗ್ ಇಟ್ಕೊತಾ ಇದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಒಬ್ಬಳೇ ಮೂವಿಗೆ ಹೋಗ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಒಬ್ಬಳೇ ಮೂವಿಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ಬೇಡ 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 ಅಂತ ಅಂದರು, ಬಟ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅದಕ್ಕೆ ನಾನು ಒಬ್ಬಳೇ ಮೂವಿ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಮೂವಿ ನೇಮ್ ಬಂದು ಸೂ ಫ್ರಮ್ ಸೋ. ಸೊ ಐ ಹೋಪ್ ನಿಮಗೆಲ್ಲ ಲುಕ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮೂವಿ ನೋಡಾದ್ಮೇಲೆ ನನಗೆ ನಿಜವಾಗ್ಲೂ ಅನ್ನಿಸ್ತು, ನಾನು ಒಬ್ಬಳೇ ಬಂದು ಇಷ್ಟೆಲ್ಲ ಡಿಸ್ಕೌಂಟ್ ನೋಡಿದಕ್ಕೂ ನಿಜ ವರ್ತಿದೆ ಅಂತ. ಬಿಕಾಸ್ ಸೂ ಫ್ರಮ್ ಸೋ ಮಾತ್ರ ಸಕ್ಕತ್ತಾಗಿದೆ. ನಾನು ಎಷ್ಟು ನಕ್ಕಿದ್ದೀನಿ ಅಂತ ಹೇಳಿದರೆ, ಅಲ್ಲಿ ಪಕ್ಕದಲ್ಲಿ ಕೂತಿರೋರು 3 ಜನ ಆ ಕಡೆ ಪಕ್ಕ ಇದ್ದವ್ರಿಗೂ ಕೇಳ್ತಾಯಿದ್ರು, ಯಾಕೆ ನೀವು ಯಾಕೆ ನಗಾಡ್ತಾ ಇಲ್ಲ ಈ ಕಡೆಯಿಂದ ಇಷ್ಟೊಂದು ನಗ್ತಾ ಇದ್ದಾರೆ ಅಂತ. ಮೀನ್ಸ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸಖತ್ತಾಗಿತ್ತು. ನಾವು ಕನ್ನಡಿಗರಾಗಿ ಐ ಥಿಂಕ್ ಯಾರ್ಯಾರ್ದು ಕನ್ನಡ ಮೂವಿ ಬರುತ್ತೆ ಅದನ್ನು ನಾವು ನಿಜವಾಗ್ಲೂ ಥಿಯೇಟರ್ಗೆ ಹೋಗಿ ನೋಡಬೇಕು. ನಾನು ಅದೇ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಮನೇಲಿ ಎಲ್ಲರೂ ಬ್ಯುಸಿ ಇದ್ದೀನಿ ಅಂದ್ರೂ ನಾನು ಬಂದು ಈ ಮೂವಿನ ಥಿಯೇಟರಲ್ಲಿ ನೋಡಿದ್ರೂ ನಮ್ಗೆ ತುಂಬ ಮನಸ್ಸಿಗೆ ಖುಷಿ ಆಯಿತು. ಆ್ಯಕ್ಚುಲಿ ಸಕ್ಕತ್ತಾಗಿ ತೆಗ್ದಿದ್ದಾರೆ ಈ ಮೂವಿನ. ನಮ್ಮ ಕನ್ನಡದಲ್ಲಿ ಇನ್ನೂ ಈ ಥರದ ಮೂವಿ ತುಂಬ ಬರಬೇಕು ಅಂತ ನಾನಂತೂ ವಿಶ್ ಮಾಡ್ತೀನಿ. ಹಾಗೆ ಏನಂತ ಹೇಳಿದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ನಾನಂತೂ ನನ್ನ ಹಾರ್ಟಿಂದ ವಿಶ್ ಮಾಡ್ತೀನಿ. ನಿಜವಾಗ್ಲೂ ಸೂ ಫ್ರಮ್ ಸೋ ನಿಜವಾಗ್ಲೂ ತುಂಬ ಒಳ್ಳೆ ಮೂವಿ ಇದೆ, ಸಕ್ಕತ್ತಾಗಿದೆ. ಎಲ್ಲರೂ ನೋಡಿ. ಐ ಹೋಪ್ ನೀವೆಲ್ಲ ಈ ವ್ಲಾಗ್ ಇಷ್ಟಪಟ್ಟಿದ್ದೀರಾ ಅಂತ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.